forever on fire. ಇಂದು ಮಹತ್ವದ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ. ಸಿಎಂ ನೇತೃತ್ವದಲ್ಲಿ ನಡೆಯಲಿರುವಂತಹ ಕ್ಯಾಬಿನೆಟ್ ಮೀಟಿಂಗ್ ಬೆಳಗ್ಗೆ 11ಕ್ಕೆ ವಿಧಾನಸೌಧದಲ್ಲಿ ಈ ಒಂದು ಸಭೆ ನಡೆಯಲಿದೆ. ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ಆಗಲಿದೆ. ಜಾತಿ ಗಣತಿಯ ಬಗ್ಗೆ ಅನೌಪಚಾರಿಕ ಚರ್ಚೆ ಮಾಡುವಂತ ಸಾಧ್ಯತೆಗಳು ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬದಲಾವಣೆಗಳು ಮತ್ತು ಬೆಳವಣಿಗೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಏನ್ ಮಾತಾಡಬಹುದು, ಏನ್ ಹೇಳ್ಬಹುದು, ಯಾವ ಸಂದೇಶವನ್ನ ರವಾನೆ ಮಾಡಬಹುದು, ಯಾವ ಮಟ್ಟಿನ ಚರ್ಚೆಗಳು ಆಗಬಹುದು ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಪ್ರಮುಖವಾದಂತೆ ಕೆಲವೊಂದಷ್ಟು ವಿಚಾರಗಳು ಇದೆ. ಆ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡುವಂತ ಸಾಧ್ಯತೆ ಒಂದ್ ಕಡೆಯಲ್ಲಿ ಆದ್ರೆ ಈಗಾಗ್ಲೇನೆ ಇಲ್ಲಿ ಒಂದಷ್ಟು ಅಸಮಾಧಾನಗಳು ಕೂಡ ಇದೆ. ಆ ಅಸಮಾಧಾನಗಳನ್ನ ಸರಿಪಡಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ಕೂಡ ಇದೆ. ಅದರ ಜೊತೆಗೆ ರಾಜ್ಯದಲ್ಲಿ ಬೇಕು ಬೇಡ ಅನ್ನುವಂತ ಚರ್ಚೆಯ ನಡುವೆ ಜಾತಿ ಗಣತಿಯ ಬಗ್ಗೆ ಆ ವರದಿಯನ್ನ ಬಿಡುಗಡೆ ಮಾಡ್ತೀವಿ, ಮಾಡಬೇಕು, ಮಾಡಬಾರ್ದು ಈ ಎಲ್ಲವೂ ಇರುವಂತ ಹಿನ್ನೆಲೆಯಲ್ಲಿ ಜಾತಿ ಗಣತಿಯ ಬಗ್ಗೆಯೂ ಕೂಡ ಅನೌಪಚಾರಿಕ ಚರ್ಚೆ ಮಾಡುವಂತ ಸಾಧ್ಯತೆಗಳು ಬಹಳಷ್ಟು ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಜಾತಿ ಗಣತಿ ವರದಿಯನ್ನ ಅಧಿಕೃತವಾಗಿ ಬಿಡುಗಡೆ ಮಾಡದೇ ಇದ್ರೂ ಕೂಡ ಒಂದಷ್ಟು ಲಿಸ್ಟ್ಗಳು ಓಡಾಡ್ತಾ ಇದೆ. ಇದೇ ಜಾತಿ ಗಣತಿಯ ವರದಿ ಅಂತ ಅದು ಸ್ವಲ್ಪ ಮಟ್ಟಿಗೆ ಪ್ರಶ್ನೆಯೂ ಆಗಿದೆ, ಗೊಂದಲಕ್ಕೂ ಕಾರಣವಾಗಿದೆ. ಈಗಾಗಲೇ ಕಾಂಗ್ರೆಸ್ನಲ್ಲೇ ಇರುವ ಕೆಲವು ನಾಯಕರುಗಳು ಜಾತಿ ಗಣತಿಯ ವರದಿಯನ್ನ ಬಿಡುಗಡೆ ಮಾಡುವ ಅವಶ್ಯಕತೆ ಇದೆಯಾ, ಮಾಡಲೇಬೇಕಾ ಅನ್ನುವಂಥ ಪ್ರಶ್ನೆಯನ್ನೇ ಇಟ್ಕೊಂಡಿದ್ದಾರೆ. ಇದರ ಮಧ್ಯದಲ್ಲಿ ಸಿದ್ದರಾಮಯ್ಯನವರು ಮಾಡೇ ತೀರ್ತೀನಿ ಅಂತ ಕೂಡ ಹೇಳಿದ್ರು. ಇನ್ನು ಮುಂದಕ್ಕೆ ಹೋಗ್ತಾ ಇದೆ. ಸೊ ಎಲ್ಲದ್ರ ಬಗ್ಗೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಹಾಗಿದ್ರೆ ಇವತ್ತು ಚರ್ಚೆಗೆ ಬರುವಂತ ಹೈಲೈಟ್ಸ್ ವಿಚಾರಗಳು ಯಾವೆಲ್ಲ ಇದೆ ಅನ್ನೋದನ್ನ ಕೂಡ ನಾವು ನೋಡೋದಾದ್ರೆ, ಮಂಡ್ಯದಲ್ಲಿ ಕೃಷಿ ತೋಟಗಾರಿಕೆ ವಿವಿ ಸ್ಥಾಪನೆ ಕುರಿತು ಚರ್ಚೆ ಮಾಡಬಹುದಾದಂತ ಸಾಧ್ಯತೆ ಇದೆ. 5ನೇ ಹಣಕಾಸು ಆಯೋಗದ ಅವಧಿ ವಿಸ್ತರಣೆಯ ಬಗ್ಗೆ ಒಪ್ಪಿಗೆ ನೀಡುವಂತ ಸಾಧ್ಯತೆ ಇದೆ. ಒಂದಷ್ಟು ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗಿದೆ. ಸಾಧ್ಯಾನುಸಾಧ್ಯತೆಗಳ ಲೆಕ್ಕಾಚಾರ ಹಾಕಲಾಗ್ತಾ ಇದೆ. ಈ ವಿಚಾರಗಳು ಚರ್ಚೆಗೆ ಬರಬಹುದೇನೋ ಅಂತ. ಅಬಕಾರಿ ಇಲಾಖೆಯ ನೌಕರರ ವರ್ಗಾವಣೆಯ ಕುರಿತು ಕೂಡ ಚರ್ಚೆ ಮಾಡಬಹುದಾದ ಸಾಧ್ಯತೆ ಇದೆ. ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ಮಾಡುವ ಬಗ್ಗೆ ಇಲ್ಲೊಂದು ನಿರ್ಧಾರವನ್ನು ಕೈಗೊಳ್ಳಬಹುದು. ಕೊಡಗು ವೈದ್ಯಕೀಯ ಕಾಲೇಜು ಆವರಣದಲ್ಲಿ ಆಸ್ಪತ್ರೆ, 450 ಹಾಸಿಗೆಯ ಆಸ್ಪತ್ರೆ, 78.10 ಕೋಟಿ ಅನುದಾನ ಬಿಡುಗಡೆಯ ಬಗ್ಗೆ ಚರ್ಚೆ ನಡೆಯುವಂತ ಸಾಧ್ಯತೆ ಇದೆ. ಹಾಗೇನೆ ನರೇಗಾ ಗುತ್ತಿಗೆ ನೌಕರರಿಗೆ ವಿಮೆಯ ಸೌಲಭ್ಯ, 8.38 ಕೋಟಿ ವೆಚ್ಚದಲ್ಲಿ ವಿಮೆ ಸೌಲಭ್ಯದ ಬಗ್ಗೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಆಶಾ ಕಿರಣ ಯೋಜನೆ ಅನುಷ್ಠಾನದ ಬಗ್ಗೆಯೂ ಕೂಡ ಇಲ್ಲಿ ತೀರ್ಮಾನ ಕೈಗೊಳ್ಳಬಹುದು. 13.30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ಚರ್ಚೆ. ಎಲ್ಲ ಜಿಲ್ಲೆಗಳಲ್ಲಿ ಪ್ರಾರಂಭಕ್ಕೆ ಸಮ್ಮತಿ ನೀಡುವಂತ ಸಾಧ್ಯತೆ ಇದೆ. ಸುವರ್ಣ ಆರೋಗ್ಯ ಟ್ರಸ್ಟ್ ಗುತ್ತಿಗೆ ನೌಕರರ ನೇಮಕ 2 ವರ್ಷ ಅವಧಿವರೆಗೆ ನೇಮಕಕ್ಕೆ ಒಪ್ಪಿಗೆ ಸಾಧ್ಯತೆ. 10 OBC ವಸತಿ ನಿಲಯಗಳಿಗೆ ಸ್ವಂತ ಕಟ್ಟಡದ ನಿರ್ಮಾಣ, 211 ಕೋಟಿ ವೆಚ್ಚದ ಯೋಜನೆಗೆ ಒಪ್ಪಿಗೆ ದೊರಕುವಂತ ಸಾಧ್ಯತೆ ಇವತ್ತು ಇದೆ ಅನ್ನುವಂಥ ಲೆಕ್ಕಾಚಾರಗಳನ್ನು ಹಾಕಲಾಗಿದೆ. ಹಾಗೇನೆ ಮಹಾನಗರ ನಗರಸಭೆ ವ್ಯಾಪ್ತಿಯಲ್ಲಿ ಚಿತಾಗಾರ ನಿರ್ಮಾಣ, 136 ಕೋಟಿ ಅಂದಾಜು ಮೊತ್ತಕ್ಕೆ ಒಪ್ಪಿಗೆ ನೀಡುವಂತ ಸಾಧ್ಯತೆ. ಬೆಂಗಳೂರಿನ ಆನಂದರಾವ್ ವೃತ್ತದಲ್ಲಿ ಅವಳಿ ಗೋಪುರ ಖರ್ಚು ವೆಚ್ಚಗಳ ಬಗ್ಗೆ ಚರ್ಚೆ. ಇದಿಷ್ಟರ ಬಗ್ಗೆ ಇವತ್ತು ಚರ್ಚೆ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕಿಕೊಳ್ಳಲಾಗಿದೆ. ಇದರಲ್ಲಿ ಯಾವುದು ಹೈಲೈಟ್ ವಿಚಾರ ಆಗುತ್ತೆ ಅನ್ನೋದು ಕೂಡ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇರೋದ್ರಿಂದ ನಾನಾ ರೀತಿಯಾದಂಥ ಚರ್ಚೆಗಳು ಹುಟ್ಕೊಳ್ತಾ ಇದೆ. ಆಲ್ರೆಡಿ ಕೆಲವೊಂದಷ್ಟು ಬೆಳವಣಿಗೆ ಆಗ್ತಾ ಇರೋದ್ರಿಂದ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಎಷ್ಟರ ಮಟ್ಟಿಗೆ ಹೈಲೈಟ್ ಆಗಿದೆ, ಮಹತ್ವವನ್ನು ಪಡ್ಕೊಳ್ತಾ ಇದೆ. ನಿತಿ, ಇವತ್ತು ಬೆಳಿಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೀತಾ ಇದೆ. ವಿಧಾನಸೌಧದಲ್ಲಿ ನಡೆಯುವಂತಹ ಈ ಸಂಪುಟ ಸಭೆಗೆ ಎಲ್ಲ ಕ್ಯಾಬಿನೆಟ್ ನ ಸಚಿವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಪ್ರಮುಖವಾಗಿ ಇವತ್ತು ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗಬೇಕಾಗಿತ್ತು. ಅದನ್ನ ಚರ್ಚೆ ಮಾಡ್ಲಾಗತ್ತೆ ಅನ್ನುವಂಥದ್ದಿತ್ತು. ಯಾಕೆಂದ್ರೆ ಈಗಾಗಲೇ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿದ್ದಂತಹ ವರದಿಯನ್ನ ಸಿಎಂ ಮುಖ್ಯಮಂತ್ರಿಗಳು ಸ್ವೀಕರಿಸಿದ್ದಾರೆ. ಆದ್ರೆ ವರದಿಯಲ್ಲಿ ಏನೆಲ್ಲ ಅಂಶಗಳಿದೆ, ಏನೆಲ್ಲ ಶಿಫಾರಸುಗಳಿದೆ, ಯಾವ ದತ್ತಾಂಶಗಳನ್ನ ಕೊಡಲಾಗಿದೆ ಅನ್ನುವಂತ ದಾಖಲೆಗಳನ್ನ ಇವತ್ತಿನವರೆಗೂ ಕೂಡ ಓಪನ್ ಮಾಡಿಲ್ಲ. ಹಾಗಾಗಿ ಸಂಪುಟ ಸಭೆಯಲ್ಲಿ ಅದನ್ನ ಓಪನ್ ಮಾಡಬೇಕು, ಅದನ್ನ ಪರಿಶೀಲನೆ ಮಾಡಬೇಕು, ನಂತರ ಅದನ್ನ ಸಾರ್ವಜನಿಕ ಚರ್ಚೆಗೆ ಬಿಡಬೇಕು, ಸಾರ್ವಜನಿಕರ ಅಭಿಪ್ರಾಯವನ್ನ ಸಂಗ್ರಹಿಸಿ ನಂತರದಲ್ಲಿ ಅದನ್ನ ಅನುಷ್ಠಾನಕ್ಕೆ ತರಬೇಕು ಅನ್ನುವಂತ ನಿರ್ಧಾರವನ್ನ ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ರು.
ಆದ್ರೆ ಬೇರೆ ಕಾರಣಗಳಿಗಾಗಿ ಬೆಳಗಾವಿಯಲ್ಲಿ ಸಮಾವೇಶ ಇರೋದ್ರಿಂದ ಸಹಜವಾಗಿ ಇದನ್ನ ಜಾತಿ ಗಣತಿಯನ್ನ ಮಂಡನೆ ಮಾಡಿದ್ದೇ ಆದ್ರೆ ಪ್ರಬಲ ಸಮುದಾಯಗಳು ವಿರೋಧವನ್ನ ವ್ಯಕ್ತಪಡಿಸಬಹುದು. ಹಾಗಾಗಿ ಕಾರ್ಯಕ್ರಮಕ್ಕೂ ಕೂಡ ಅಡೆತಡೆಗಳಾಗತ್ತೆ ಅನ್ನುವಂತ ಕಾರಣಕ್ಕೆ ಇವತ್ತಿನ ಸಂಪುಟ ಸಭೆಯಲ್ಲಿ ಅದನ್ನ ಚರ್ಚೆ ಮಾಡೋದಿಲ್ಲ, ಮುಂದಿನ ಕ್ಯಾಬಿನೆಟ್ ನಲ್ಲಿ ತರ್ತೇವೆ ಅಂತೇಳಿ ನಿನ್ನೆ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಹಾಗಾಗಿ ಇವತ್ತು ಅದು ಅಧಿಕೃತವಾಗಿ ಬರದೇ ಇರಬಹುದು, ಆದ್ರೆ ಅನೌಪಚಾರಿಕವಾಗಿ ಅದರ ಬಗ್ಗೆ ಚರ್ಚೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಇದರ ಜೊತೆಗೆ ಬೇರೆ ಬೇರೆ ಯೋಜನೆಗಳಿಗೆ ಇವತ್ತು ಅನುಮತಿಯನ್ನ ಕೊಡುವಂತ ಒಂದು ನಿರ್ಧಾರವನ್ನ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಬಹುದು. ರಾಜ್ಯದ 10 ಮಹಾನಗರ ಪಾಲಿಕೆಗಳು ಹಾಗೆ 24 ನಗರಸಭೆಗಳಲ್ಲಿ ಸುಮಾರು 34 ಆಧುನಿಕ ವಿದ್ಯುತ್ ಚಿತಾಗಾರಗಳನ್ನ 136 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ನಿರ್ಮಾಣ ಮಾಡುವ ಬಗ್ಗೆ ಇವತ್ತು ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಕೊಡುವಂತ ಸಾಧ್ಯತೆಗಳಿದೆ. ಬೆಂಗಳೂರಿನ ಆನಂದರಾವ್ ವೃತ್ತದಲ್ಲಿ ಅವಳಿ ಗೋಪುರಗಳನ್ನ ನಿರ್ಮಾಣ ಮಾಡುವ ಒಂದು ಕನಸು ಬಹಳ ವರ್ಷಗಳಿಂದಲೂ ಕೂಡ ಇದೆ. ಅಲ್ಲಿ ಬೃಹತ್ ಅವಳಿ ಗೋಪುರಗಳನ್ನ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು. ಆದ್ರೆ ಇಲ್ಲಿಯವರೆಗೂ ಕೂಡ ಅದು ಕಾರ್ಯಸಾಧುವಾಗಿಲ್ಲ. ಹಾಗಾಗಿ ಇವತ್ತಿನ ಸಂಪುಟ ಸಭೆಯಲ್ಲಿ ಅದರ ಬಗ್ಗೆ ಚರ್ಚೆಗಳಾಗತ್ತೆ. ಖರ್ಚು ವೆಚ್ಚಗಳು ಎಷ್ಟಾಗಬಹುದು ಅಂದಾಜು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಚರ್ಚೆಯನ್ನ ಮಾಡ್ಲಾಗತ್ತೆ. ನಂತರ DPR ಅನ್ನ ಮಾಡ್ಲಾಗತ್ತೆ ಅನ್ನುವಂತ ಮಾಹಿತಿಗಳಿದೆ. ಇದರ ಜೊತೆಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ 10 ವಸತಿ ಶಾಲೆಗಳಿಗೆ ಸ್ವಂತ ಕಟ್ಟಡ ನಿರ್ಮಾಣವನ್ನ ಮಾಡೋದಕ್ಕೆ ಸುಮಾರು 211 ಕೋಟಿ ರೂಪಾಯಿಗಳ ವೆಚ್ಚಕ್ಕೆ ಸಂಪುಟ ಸಭೆ ಒಪ್ಪಿಗೆ ಕೊಡಬಹುದು. ಮಂಡ್ಯ ಜಿಲ್ಲೆಯ ವಿಶ್ವೇಶ್ವರ ಕಾಲುವೆ ಫಾರ್ಮ್ನಲ್ಲಿ ನೂತನವಾಗಿ ಕೃಷಿ ಮತ್ತು ತೋಟಗಾರಿಕೆ ವಿವಿಯನ್ನ ಸ್ಥಾಪನೆ ಮಾಡೋದ್ರ ಬಗ್ಗೆ ಕೂಡ ಇವತ್ತು ಸಂಪುಟ ಸಭೆಯಲ್ಲಿ ಚರ್ಚೆ ಆಗುವಂತ ಸಾಧ್ಯತೆಗಳಿದೆ. ಅದರ ಜೊತೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಸುಮಾರು 46 ಕೋಟಿ ರೂಪಾಯಿಗಳ ಒಂದು ಕ್ರಿಯಾ ಯೋಜನೆಯನ್ನ ರೂಪಿಸುವುದ್ರ ಬಗ್ಗೆ ಕೂಡ ಇವತ್ತು ಸಂಪುಟ ಸಭೆಯಲ್ಲಿ ಚರ್ಚೆ ಆಗತ್ತೆ. ಹಾಗೆ ಉಚಿತ ಕಣ್ಣಿನ ತಪಾಸಣೆಯನ್ನ ಮಾಡಿಸ್ಕೊಳ್ಳೋದಕ್ಕೆ ಸರ್ಕಾರ ಮತ್ತೊಂದು ಹೊಸ ಯೋಜನೆಯನ್ನ ಜಾರಿಗೆ ತರ್ತಾ ಇದೆ. ಆಶಾ ಕಿರಣ ಅನ್ನುವಂತ ಯೋಜನೆಯನ್ನ ಇವತ್ತು ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡುವ ಮೂಲಕ ಅದನ್ನ ಅನುಷ್ಠಾನಕ್ಕೆ ತರೋದಕ್ಕೆ ಮುಂದಾಗಿದೆ. ಸುಮಾರು 13 ಕೋಟಿ ರೂಪಾಯಿಗಳನ್ನ ಮೊದಲ ಅವಧಿಯಲ್ಲಿ ಹಣವನ್ನ ಮೀಸಲಿಡೋದಕ್ಕೂ ಕೂಡ ಸಂಪುಟ ಸಭೆ ಇವತ್ತು ಒಪ್ಪಿಗೆಯನ್ನ ಕೊಡಬಹುದು. ಇದರ ಜೊತೆಗೆ ಸುವರ್ಣ ಆರೋಗ್ಯ ಟ್ರಸ್ಟ್ ನಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಯಾರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಸಿಬ್ಬಂದಿಗಳಿಗೆ ಅವ್ರಿಗೆ ಸುಮಾರು 53 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅವರನ್ನ ಹೊಸದಾಗಿ ಟೆಂಡರ್ ಮಾಡಿ ಅವರನ್ನ ನೇಮಕ ಮಾಡಿಕೊಳ್ಳೋದ್ರ ಬಗ್ಗೆ ಇವತ್ತು ಸಂಪುಟ ಸಭೆಯಲ್ಲಿ ಚರ್ಚೆಗೆ ಬರುತ್ತೆ. ಅದರ ಜೊತೆಗೆ ಅಂಗಾಂಗ ಕಸಿ ಯೋಜನೆಗೆ ಇವತ್ತು ಸಂಪುಟ ಸಭೆಯಲ್ಲಿ ಚರ್ಚೆ ಬರುತ್ತೆ. ಅದಕ್ಕೆ ಹೊಸ ಯೋಜನೆಯನ್ನ ರೂಪಿಸೋದಕ್ಕೆ ಈಗಾಗಲೇ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿತ್ತು. ಇದರ ಜೊತೆಗೆ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಆವರಣದಲ್ಲಿ ಸುಮಾರು 450 ಹಾಸಿಗೆ ಆಸ್ಪತ್ರೆಗಳನ್ನ ಕಟ್ಟೋದಕ್ಕೆ ನೂತನ ಕಟ್ಟಡವನ್ನ ನಿರ್ಮಾಣ ಮಾಡೋದಕ್ಕೆ ಸುಮಾರು 78 ಕೋಟಿ ರೂಪಾಯಿಗಳನ್ನ ಹಣವನ್ನ ಮಂಜೂರು ಮಾಡುವ ಬಗ್ಗೆ ಇವತ್ತು ಸಂಪುಟ ಸಭೆ ಒಪ್ಪಿಗೆ ಕೊಡುವಂತ ಸಾಧ್ಯತೆಗಳಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಯಾರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸಿಬ್ಬಂದಿಗಳು ಅವ್ರಿಗೆ ವೈದ್ಯಕೀಯ ವಿಮಾ ಸೌಲಭ್ಯವನ್ನ ಕಲ್ಪಿಸೋದಕ್ಕೂ ಕೂಡ ಇವತ್ತು ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಕೊಡುವಂತ ಸಾಧ್ಯತೆಗಳಿದೆ. ಇದರ ಜೊತೆಗೆ ಸುಮಾರು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯವನ್ನ ಆಯುಕ್ತಾಲಯ ಅಂತೇಳಿ ಹೊಸದಾಗಿ ನಾಮಕರಣ ಮಾಡೋದು ಮತ್ತೆ ಅದನ್ನ ಉನ್ನತೀಕರಿಸುವ ಬಗ್ಗೆ ಇವತ್ತು ಸಂಪುಟ ಸಭೆಯಲ್ಲಿ ಚರ್ಚೆ ಆಗುವಂತ ಸಾಧ್ಯತೆಗಳಿದೆ. ಹಾಗೆ ಕಂದಾಯ ಇಲಾಖೆಯಲ್ಲೂ ಕೂಡ ಹೊಸದಾಗಿ ಕ್ರೋಮ್ ಬುಕ್ ಗಳನ್ನ ಪರ್ಚೇಸ್ ಮಾಡೋದಕ್ಕೆ 20 ಕೋಟಿ ರೂಪಾಯಿಗಳ ಒಂದು ಅಂದಾಜು ವೆಚ್ಚಕ್ಕೆ ಇವತ್ತು ಸಹಿಯನ್ನ ಹಾಕುವಂತ ಒಂದು ಸಾಧ್ಯತೆಗಳಿದೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.